ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ್ ನಿರ್ಧಾರ ಏನಾಗೋಯ್ತು? ತಾಂಡವ್ ಕೊಟ್ಟೇ ಬಿಟ್ನಲ್ಲ, ಶಾಕ್ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಅಮ್ಮಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಇಲ್ಲಿ ಅಮ್ಮ ಭಾಗ್ಯನ ಜೊತೆ ಬರ್ತಾರೆ. ಏನಪ್ಪ ಇದು, ನಮ್ಮಮ್ಮ ಯಾಕೆ ಭಾಗ್ಯನ ಜೊತೆ ಬರ್ತಿದ್ದಾರೆ, ಈ ಒಳ್ಳೆಣ್ಣೆ ಮುಗ್ದೋಳು ಬೇರೆ ಕರ್ಕೊಂಡು ಬರ್ತಿದಾರಲ್ಲ ಅಂತ ಅಂದ್ಕೊಂಡಿದ್ದಂಥ ತಾಂಡವ್ ನನ್ನ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸೋಕೆ ಕರ್ಕೊಂಡು ಬರ್ತಿರ್ಬೋದು ಅನ್ಕೋತಾರೆ. ಆದರೆ ಅದೆಲ್ಲ ಕೂಡ ಉಲ್ಟಾ ಆಗಿರುತ್ತೆ. ಈ ಕಡೆ ಕುಸುಮ ಅವರು ಬರ್ತಿದ್ದಾಗೆ, ಏನಪ್ಪ ಮಗನೇ, ಇಂಥ ಮಗನ ಜನ್ಮ ಕೊಟ್ಟೆ ಅನ್ನೋದು ಖುಷಿ ಆಗ್ತದೆ. ಇಂಥ ಕೆಲಸ ಮಾಡಿದ್ಯಾ ನೀನು, ಇದನ್ನೇ ನಾನು ಹೇಳ್ಕೊಟ್ಟಿದ್ದು, ಏನು ಮಾಡಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾನೇನಮ್ಮ ಮಾಡಿದ್ದೀನಿ ಅಂದಾಗ, ಏನು ನಿನ್ನ ಹತ್ರ ಕ್ಷಮೆ ಕೇಳಿ ಮಗನೇ ಬಾ, ನೀನೇ ಹೆಚ್ಚು ಅಂತ ಹೇಳಿ ಬೇಡ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ, ನೀನು ಮಾಡಿರೋದಕ್ಕೆ ಸರಿಯಾಗಿ ಉತ್ತರ ಕೊಡೋಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಈ ಕಡೆ ಏನಮ್ಮ ಮಾತಾಡ್ತಿದ್ಯಾ ಹಾಗೆ ಹೀಗೆ ಅಂತ ತಾಂಡವ್ ಕೇಳಿದಕ್ಕೆ, ಎಲ್ಲ ಗೊತ್ತಾಗುತ್ತೆ, ಬಾ ಕೂತ್ಕೋ ಅಂತ ಹೇಳಿ ಲಾಯರ್ಗೆ ಫೋನ್ ಮಾಡ್ತಾರೆ. ಲಾಯರ್ ಕೂಡ ಬರ್ತಿದ್ದೀನಿ ಅಂತಾರೆ. ಏನಿದು ಲಾಯರಲ್ಲಿ ಯಾಕೆ ಅಂತಿದ್ರೆ, ಹೌದಲ್ವಾ ಬೇಕೇ ಬೇಕಾಗತ್ತೆ ಅಲ್ವಾ ಲಾಯರ್. ಒಂದು ಮಾತು ತಿಳ್ಕೊ ತಾಂಡವ್, ಏನು ಅನ್ಕೊಂಬಿಡಿದ್ಯಾ, ನೀನು ಹೆಂಡ್ತಿ ಪಾಪ ಹಸು ಥರ ಮನೇನ ಹೀಗೆಲ್ಲ ನಡ್ಸ್ಕೊಂಡು ಹೋಗ್ತಾಳೆ. ಏನು ಮಾಡಿದ್ರು ಕೂಡ ಅವಳು ನೋಡಿದ್ರೆ ಎಲ್ರಿಗೂ ಕೂಡ ಪಾಪ ಅನಿಸುತ್ತೆ. ಅಂಥವ್ಳ ಮೇಲೆ ಈ ರೀತಿ ಮಾಡಿದ್ಯಲ್ಲ, ನಾಚಿಕೆ ಆಗೋದಿಲ್ವ? ಇಂಥ ಒಳ್ಳೆ ಹೆಂಡ್ತಿನ ಇಟ್ಕೊಂಡು ನೀನು ಮಾಡಿರೋ ತಪ್ಪಿಗೆ ಅವಳ ಮೇಲೆ ದೂಷಣೆ ಮಾಡಿಕೊಂಡು ಇದು ಎಷ್ಟು ಸರಿ? ನೀನು ಕಟ್ಟಿರೋ ಮನೆಗೆ ಅವಳು ಲೋನ್ ಕಟ್ಟಬೇಕಾ, ಅವಳು EMI ಪೇ ಮಾಡಬೇಕಾ ಅಂತ ಕೇಳ್ತಿದ್ದಾರೆ. ಈ ಕಡೆ ತಾಂಡವ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಲಾಯರ್ ಬರ್ತಾರೆ. ಲಾಯರ್ ಅಂಕಲ್ ಯಾಕೆ ಅಂತ ಕೇಳ್ತಿದ್ರೆ ಗೊತ್ತಾಗುತ್ತೆ ಇರು ಅಂತ ಹೇಳ್ತಾರೆ. ಲಾಯರ್ ಕೂಡ ಬಂದು ಕೂತ್ಕೋತಾರೆ. ನಂತರ ಏನು ಓದಿಸಿದ್ದೀನಿ ನಾನು ನಿನಗೆ, ಏನಪ್ಪ ಓದಿದ್ಯಾ ಅಂತ ಕೇಳ್ತಿದ್ರೆ, ಏನಮ್ಮ ಇದು, ಸುಮ್ಮನೆ ಏನೇನೋ ಮಾತಾಡಬೇಡ, ಸುಮ್ಮನೆ ಪಾಯಿಂಟಿಗೆ ಬಾ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ನಾನು ಎಜುಕೇಷನ್ ಕಟ್ಕೊಂಡು ಏನಾಗಬೇಕು ನಿನಗೆ ಅಂತ ಕೇಳಿದ್ದಕ್ಕೆ, ನಾನು ನಿನ್ನ ಡಬಲ್ ಡಿಗ್ರಿ ಮಾಡಿಸ್ದೆ, ಅದ್ರ ಜೊತೆ ಬುದ್ಧಿ ಕೂಡ ಕೊಡ್ತಾರೆ ಅಂದ್ಕೊಂಡೆ, ಆದರೆ ನನಗೆ ಗೊತ್ತಿರಲಿಲ್ಲ ಡಬಲ್ ಡಿಗ್ರಿ ಜೊತೆ ಬುದ್ಧಿ ಬರಲ್ಲ ಅಂತ. ಇವಾಗ ಗೊತ್ತಾಯಿತು, ಅದಕ್ಕೋಸ್ಕರ ಒಂದು ಇತ್ಯರ್ಥ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಎಂಥ ಒಂದು ಚಿಕ್ಕ ಮಗುಗೂ ಕೂಡ ಗೊತ್ತಿರುತ್ತೆ, ಯಾರು ಮನೆ ಲೋನ್ನ ತಗೋತಾರೋ ಅವರೇ ಆ ಮನೆ ಲೋನ್ನ ಪೇ ಮಾಡಬೇಕು ಅಂತ. ಆದರೆ ನೀನು ಅದ್ದೂರಿಯಾಗಿ ಕಷ್ಟಪಟ್ಟು ಮನೆ ಕಟ್ಟಿಸ್ಬಿಟ್ಟು ಆ ಮನೆಗೆ ನೀನು ಹೆಂಡತಿ ಲೋನ್ ಪಾವತಿ ಮಾಡಬೇಕು ಅಂದರೆ ಅದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದೇಗಾಗ್ಬಿಡತ್ತೆ, ನೀವೇ ತಾನೇ ಇರೋದು ಹಾಗೆ ಹೀಗೆ ಅಂತ ಜೋರು ಮಾಡ್ತಾರೆ. ನಂತರ ಸರಿ ಆಯಿತು ಅಂತ ಲಾಯರ್ ಅವ್ರ ಹತ್ರ ಕೇಳ್ತಾರೆ. ನಾನು ಹೇಳಿರೋ ಹಾಗೆ ನಮ್ಮ ಮನೆಯವರು ಹೇಳಿರುವ ಹಾಗೆ ಮಾಡಿದ್ರೆ ಅಲ್ವಾ, ಅವ್ರಿಗೂ ಫೋನ್ ಮಾಡಿ ಕೇಳಿದೆ, ಅವರು ಕೂಡ ಇದೇ ಸರಿ ಅಂತ ಹೇಳಿದರು ಅಂತಾರೆ. ಈ ಕಡೆ ತಾಂಡವ್ ಅಂದ್ಕೊಂಡ್ಬಿಡ್ತಾನೆ, ನಮ್ಮಮ್ಮ ಏನು ನನಗೂ ಭಾಗ್ಯಗೂ ಡಿವೋರ್ಸ್ ಕೊಡಿಸ್ಬಿಡ್ತಾರೆ ಅನಿಸುತ್ತೆ. ಏನಪ್ಪ ಭಾಗ್ಯ ನನಗೆ ಇಷ್ಟ ಇಲ್ಲ, ಬಟ್ ಡಿವೋರ್ಸ್ ಬಗ್ಗೆ ನಾನು ಒಂದಿನ ಕೂಡ ಯೋಚನೆ ಮಾಡಿಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಭಾಗ್ಯಗೂ ಭಯ ಆಗುತ್ತೆ. ಏನತ್ತೆ ಮಾಡ್ತಿದ್ರ ಅಂತ, ನೀನು ಸುಮ್ಮನೆ ನಿಂತ್ಕೋ ಭಾಗ್ಯ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಕುಸುಮ ಹೇಳ್ತಾರೆ. ನಂತರ ತಗೋ ಡಾಕ್ಯುಮೆಂಟ್ಸ್ನ ಓದು ಇದನ್ನು ಅಂತಾರೆ. ಏನಮ್ಮ ಇದು, ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂದಾಗ, ಹೌದಲ್ವಾ ನೀನು ಕಟ್ಟಿರೋ ಮನೆಗೆ ನೀನು ಹೆಂಡ್ತಿ ದುಡ್ಡು ಯಾಕೆ ಕಟ್ಟಬೇಕು? ಈ ಮನೇನ ನೀನು ಹೆಂಡ್ತಿಗೆ ಟ್ರಾನ್ಸ್ಫರ್ ಮಾಡಿಬಿಡು, ವರ್ಗಾವಣೆ ಮಾಡಿಬಿಟ್ರೆ ನೀನು ಹೆಂಡ್ತಿನೇ ಮನೆ ಲೋನ್ ಕಟ್ಕೋತಾಳೆ, ನಿನಗೆ ಯಾಕೆ ಮನೆ ಲೋನ್ ಅವಳು ಕಟ್ಟಿ ಮನೆ ಯಾಕೆ ನಿನ್ನ ಹೆಸರಲ್ಲಿ ಇರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸರಿಯಾಗಿ ತಾಂಡವ್ ಮತ್ತು ಅಮ್ಮನ ನಡುವೆ ಸ್ವಲ್ಪ ಚಿಟಾಪಟಿ ಆಗುತ್ತೆ. ಫೈನಲಿ ತಾಂಡವ್, ಹೌದಾ ಏನು ಇದಕ್ಕೆ ಸಿಗ್ನೇಚರ್ ಹಾಕ್ಬೇಕಾ, ಹಾಕ್ತೀನಿ ಬಿಡಿ, ಈ ಮನೆ ಇನ್ನೂ ಭಾಗ್ಯ ಹೆಸರಲ್ಲಿರುತ್ತೆ, ಹಾಕ್ಬಿಟ್ಟು ಹೋಗೇ ಬಿಡ್ತೀನಿ ಅಂತ ಹೇಳಿ ಫೈನಲಿ ಸಿಗ್ನೇಚರ್ ಹಾಕಿ, ನಿಮಗೂ ನನಗೂ ಇನ್ನು ಯಾವುದೇ ಸಂಬಂಧ ಇಲ್ಲ, ಗುಡ್ ಬಾಯ್ ಅಂತ ಹೇಳಿ ಹೊರಟೇ ಬಿಡ್ತಾನೆ. ಇದು ಕುಸುಮ ಅವ್ರಿಗೆ ಮತ್ತು ಭಾಗ್ಯಗೆ ಆಘಾತ ತಗರುತ್ತೆ. ಅವ್ರು ಹಾಗೆ ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗತ್ತೆ ಅಂತ. ಕುಸುಮ ಅವರ ಒಂದು ಪ್ಲ್ಯಾನ್ ಉಲ್ಟಾ ಹೊಡೆದಿದೆ. ಏನೋ ಅಂದ್ಕೊಂಡ್ರು ಮಗನ ಬುದ್ಧಿ ಕಲ್ಸೋಕೆ ಬಂದರು, ಆದರೆ ಮಗ ಮಾಡಿದ ಕೆಲಸ ಅವ್ರಿಗೆ ಆಘಾತ ತಂದಿದೆ. ಹಾಗಿದ್ರೆ ಫೈನಲಿ ಗುಡ್ ಬಾಯ್ ಹೇಳಿ ಹೊರಟಂತ ತಾಂಡವ್ ಮತ್ತು ಮನೆ ನಡುವೆ ಸಂಬಂಧ ಕಳಿಸ್ಕೊಳುತ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ